ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಟ್ರಿಪ್ಗೆ ಎಲ್ಲಾದರೂ ಹೋದಾಗ ಬ್ರಷಸ್ಸನ್ನು ತಗೊಂಡು ಹೋಗ್ತಾ ಇರ್ತೀವಿ. ಅದು ಒಂದಕ್ಕೊಂದು ಟಚ್ ಆಗಿ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ಎಲ್ಲ ನಮಗೆ ಫಾರ್ಮ್ ಆಗುತ್ತೆ. ಆ ರೀತಿ ಆಗದಿರೋ ಒಂದೊಂದು ಬ್ರಷನ್ನು ಈ ರೀತಿ ಒಂದು ನ್ಯಾಪ್ಕಿನ್ ತಗೊಂಡು ಈ ರೀತಿ ಫೋಲ್ಡ್ ಮಾಡಿ, ಒಂದು ಬ್ರಷನ್ನು ಈ ರೀತಿ ಒಂದು 2 ರೌಂಡ್ಸ್ ಈ ರೀತಿ ಫೋಲ್ಡ್ ಮಾಡಿ, ಮತ್ತು ಇನ್ನೊಂದು ಬ್ರಷ್ ಇಡಿ, ಮತ್ತು ಇನ್ನೊಂದು 2 ರೌಂಡ್ಸ್ ಈ ರೀತಿ ಫೋಲ್ಡ್ ಮಾಡಿ. ಈ ರೀತಿ ಎಲ್ಲ ಬ್ರಷಸ್ಸನ್ನು ಈ ರೀತಿ ಒಂದೊಂದೇ ಬ್ರಷಸ್ಸನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ಒಂದಕ್ಕೊಂದು ಬ್ರಷ್ ಟಚ್ ಆಗೋದಿಲ್ಲ, ನಮಗೆ ಬ್ಯಾಕ್ಟೀರಿಯಾ ಅನ್ನೋದು ಬರೋದಿಲ್ಲ, ಮತ್ತು ನಮ್ಮ ಹೆಲ್ತಿ ಕೂಡ ಇರ್ತೀವಿ. ಇದನ್ನು ಎಲ್ಲಾದರೂ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ನಮಗೆ ಅದ್ರ ಸೆಟ್ ಎಲ್ಲ ನಮಗೆ ಸಿಗುತ್ತೆ. ಉಳ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಷ್ಟು ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನೀವು ಹ್ಯಾಂಡ್ ಬ್ಯಾಗಲ್ಲಿ ಕ್ಯಾರೇಜ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಎಲ್ಲಾದರೂ ಕೌಂಟರ್ ಟಾಪ್ ಮೇಲೆ ಆಯಿಲ್ ಏನಾದರೂ ಬಿದ್ದಿದ್ದರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀವಿ. ಆ ರೀತಿ ಆಗದಿರೋ ಸಿಂಪಲಾಗಿ ನಾವು ಈಸಿಯಾಗಿ ಆಯಿಲ್ ಅನ್ನೋದು ಕ್ಲೀನಾಗಿ ಒರೆಸ್ಬಿಡ್ಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಸ್ವಲ್ಪ ಮೈದಾ ಹಿಟ್ಟನ್ನು ಅದ್ರ ಮೇಲೆ ಹಾಕಿ, ಈ ರೀತಿ ಹಾಕಿ ಒಂದು 5 ನಿಮಿಷ ಅದನ್ನು ಹಾಗೆ ಬಿಡಿ. ಅದನ್ನು ಹಾಗೆ ಬಿಟ್ಟಾದಮೇಲೆ ಒಂದು ಟಿಶ್ಯೂ ಪೇಪರ್ ಏನಾದರೂ ತಗೊಂಡು ಈ ರೀತಿ ಒರೆಸಿ ಕ್ಲೀನಾಗೆ, ಒಂದು ಚೂರು ಕೂಡ ಆಯಿಲ್ ಮಾರ್ಕ್ ಅನ್ನೋದು ಇಲ್ದಿರ ಕ್ಲೀನಾಗೆ ನಮಗೆ ರಿಮೂವ್ ಆಗುತ್ತೆ. ಸ್ವಲ್ಪ ಕೂಡ ಜಿಡ್ಡು ಅನ್ನೋದು ಕಾಣಿಸ್ಕೊಳ್ಳಲ್ಲ. ಈ ರೀತಿ ಯಾವತ್ತಾದರೂ ನಿಮಗೆ ಕೌಂಟರ್ ಟಾಪ್ ಮೇಲೆ ಅದು ಇಲ್ಲ ಹಾಲಲ್ಲಾಗಿರ್ಬೋದು, ಎಲ್ಲಾದರೂ ಆಯಿಲ್ ಏನಾದರೂ ಚೆಲ್ಲಿದ್ರೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನಾವು ಈ ರೀತಿ ಬಟ್ಟೆಗಳನ್ನು ಒಗೆದಾಕಿರ್ತೀವಿ. ನಾವೆಲ್ಲಾದರೂ ಅರ್ಜೆಂಟಾಗಿ ಏನಾದರೂ ಹೋಗಬೇಕು, ಆ ಬಟ್ಟೆಯನ್ನು ಹಾಕ್ಕೋಬೇಕು ಅಂದರೆ ನಮಗೆ ಅದು ಬಟ್ಟೆ ಬೇಗ ಡ್ರೈ ಆಗಿರೋದಿಲ್ಲ, ಒದ್ದೆ ಆಗಿರುತ್ತೆ. ಅದನ್ನು ನಾವು ಹಾಗೆ ಹಾಕ್ಕೊಂಡ್ರೆ ಸ್ಮೆಲ್ ಬರುತ್ತೆ. ನಮಗೆ ಬೇಗ ಫಾಸ್ಟಾಗಿ ಅದನ್ನು ಡ್ರೈ ಆಗಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ. ನಾವು ಸ್ಟವನ್ನು ಅಂಟಿಸಿದಾದ್ಮೇಲೆ ಈ ರೀತಿ ಒಂದು ಪಾತ್ರೆಯನ್ನು ಇಡಿ, ಒಂದು 5 ನಿಮಿಷ ಈ ರೀತಿ ಸ್ವಲ್ಪ ಬಿಸಿಗೆ ಇಡಿ. ಅದು ಬಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಈ ಬಟ್ಟೆಯನ್ನು ಆ ಪಾತ್ರೆಯಲ್ಲಿ ಹಾಕಿ ಕ್ಲೋಸ್ ಮಾಡಿ. ಈ ರೀತಿ 1-2 ನಿಮಿಷ ನಾವಿಟ್ಟರೆ ಬಟ್ಟೆ ನಮಗೆ ಬೇಗ ಡ್ರೈ ಆಗುತ್ತೆ. ನೀವೆಲ್ಲಾದರೂ ಹೋಗಬೇಕು, ಬೇಗ ಡ್ರೈ ಆಗಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಮರ್ತೋಗಿ ಪ್ಯಾಂಟ್ ಜೋಬಲ್ಲೋ ಇಲ್ಲಾಂದರೆ ದುಡ್ಡಿಟ್ಟಿರ್ತೀವಿ, ಅದನ್ನು ಹಾಗೆ ನೋಡ್ದಿರ ನಾವು ವಾಶ್ ಮಾಡೋಕ್ಕೆ ನೀರಿನಲ್ಲಿ ನೆನೆಸಿರ್ತೀವಿ ಬಟ್ಟೆಯನ್ನು, ಮತ್ತು ಆ ದುಡ್ಡನ್ನು ಮತ್ತು ಡ್ರೈ ಆಗಿ ಮಾಡೋದಕ್ಕೆ ಬಿಸಿಲಲ್ಲಿ ಇಟ್ಟಕ್ಕೆ ಹೋಗ್ತೀವಿ, ಬಿಸಿಲಿರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ಒದ್ದೆ ಆಗಿರೋಂಥ ದುಡ್ಡನ್ನು ಈ ರೀತಿ ಟ್ರೈ ಮಾಡಿ ಒಂದು ಪ್ಯಾನನ್ನು ಇಡಿ. ಅದ್ರ ಮೇಲೆ ಈ ರೀತಿ ನಾವು ರೈಸನ್ನು ಹಾಕಬೇಕು. ಈ ರೀತಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ಬಿಸಿ ಬರಬೇಕು. ನೀವು ಲೋ ಫ್ಲೇಮಲ್ಲಿ ಇಡಿ. ಈ ರೀತಿ ಸ್ವಲ್ಪ ಬಿಸಿ ಆದ ನಂತರ ನಾವು ಆ ನೋಟನ್ನು ಈ ರೀತಿ ಆ ಬಿಸಿಗೆ ಇಡೋದ್ರಿಂದ ನಮಗೆ ಬೇಗ ಆ ದುಡ್ಡು ಅನ್ನೋದು ಡ್ರೈ ಆಗುತ್ತೆ. ನಾವು ಬಿಸಿಲಿಗೆ ಕಾದ್ಕೊಂಡು ಇರುವಷ್ಟು ಏನಿರೋದಿಲ್ಲ. ಈ ರೀತಿ ನಮಗೆ ಬೇಗ ಡ್ರೈ ಆಗುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮಗೆ ಈ ರೀತಿ ಸ್ಟೋನ್ ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತು ಗಾಜಿನ ಬ್ಯಾಂಗಲ್ಸ್ ಆಗಿರ್ಬೋದು ನಾವು ತಗೊಂಡಿರ್ತೀವಿ, ಮತ್ತು ಬೇಗ ನಾವು ಹಾಕ್ಕೋಬೇಕು ಅಂದಾಗ ಕೈಗೆ ಬೇಗ ಹತ್ತೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಪ್ಪನ್ನು ತೋರಿಸಿದ್ದೀನಿ. ನಾವು ಯೂಸ್ ಮಾಡುವಂಥ ಸಾಕ್ಸ್ ಇರುತ್ತಲ್ಲ, ಆ ಸಾಕ್ಸನ್ನು ಕೈಗೆ ಹಾಕ್ಕೊಳ್ಳಿ. ಈ ರೀತಿ ಕೈಗೆ ಹಾಕ್ಕೊಂಡ ನಂತರ ನಾವು ನಿಧಾನಕ್ಕೆ ಈ ರೀತಿ ಬ್ಯಾಂಗಲ್ಸನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಅದೇನಾದರೂ ಒಡೆದೋಗಿದ್ರೂ ಕೂಡ ನಮಗೆ ಕೈಗೆ ಚುಚ್ಕೊಳ್ಳೋದ್ರಿಂದ ಮತ್ತು ನಮಗೆ ಫಾಸ್ಟಾಗಿ ಆ ಬ್ಯಾಂಗಲ್ಲು ಹಾಕ್ಕೋಬೋದು. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವತ್ತಾದರೂ ಫಾಸ್ಟಾಗಿ ಬ್ಯಾಂಗಲ್ಸ್ ಹಾಕ್ಕೋಬೇಕು ಅಂದಾಗ ಈ ರೀತಿ ವ್ಯಾಸ್ಲೈನ್, ಸೋಪ್ ಈ ರೀತಿ ಏನೂ ಇಲ್ಲ ಅಂದಾಗ
ಈ ಸಾಕ್ಸ್ ಇರುತ್ತಲ್ಲ ಆ ಸಾಕ್ಸನ್ನು ನಾವು ಹಾಕ್ಕೊಂಡ್ಬಿಟ್ಟು ಮತ್ತು ಬ್ಯಾಂಗಲ್ಸನ್ನು ಹಾಕೋಬೋದು ಮತ್ತು ಈಸಿಯಾಗಿ ಅದೇ ರೀತಿ ನಾವು ಆ ಬ್ಯಾಂಗಲ್ಸನ್ನು ತೆಗಿಬೋದು. ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ, ನಿಮ್ಗೊಂದು ಟಿಪ್ಪಾದರೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೊಂದು ಟಿಪ್ಪಾದರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ.